ಬೆಂಕಿಯಲ್ಲಿ ಅರಳಿದ ಹೂವು ಸಂಚಿಕೆ 11. ಶಾಲಿನಿ ಹಾಗೂ ಮನ್ವಿತ್ನ ಮಾತುಗಳನ್ನು ಆಲಿಸಿದ ಹಿತಾಳಿಗೆ ಏನೊಂದೂ ತಿಳಿಯುತ್ತಿಲ್ಲ. ಇವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದೆಯೇ? ಯಾವ ಆಧಾರದ ಮೇಲೆ ನನ್ನ ಮೇಲೆ ಪ್ರೀತಿ ಹುಟ್ಟಿರಬಹುದು? ಹುಟ್ಟು ನತದೃಷ್ಟೆ ನಾನು. ನನ್ನಂಥವಳ ಬಾಳಲ್ಲಿ ಈ ಪ್ರೀತಿ ಪ್ರೇಮವೆಲ್ಲ ಬರುತ್ತದೆ ಎನ್ನುವ ಕಲ್ಪನೆಯೂ ನನ್ನಲ್ಲಿಲ್ಲ. ಏನು ಮಾಡಲಿ ನಾನು ಎಂದೆಲ್ಲ ತನ್ನಲ್ಲೇ ಹೇಳಿಕೊಂಡವಳು ಸುಮಾರು ಹೊತ್ತು ಹೊರಗಡೆಯೇ ಇದ್ದು ಆ ನಂತರ ಒಳಗಡೆ ಹೋಗಿದ್ದಳು. ಮಧ್ಯಾಹ್ನದ ಸಮಯ. ಗಂಟೆ 2 ಬಂದರೂ ಹುಡುಗಿಗೆ ಊಟದ ಯೋಚನೆ ಇಲ್ಲ. ಅವಳಿಗಾಗಿ ಸುಮಾರು ಹೊತ್ತು ಕಾದ ರಂಗಮ್ಮ, ಏನಮ್ಮ ಹಿತ, ಚಿಕ್ಕಮ್ಮನರಿಗೆ ಊಟ ಕೊಟ್ಟು ಬರ್ತೀಯಾ ಎಂದು ಕರೆದಿದ್ದರು. ಮೊದಲೆಲ್ಲ ಅವನ ಸೇವೆಯನ್ನು ಹಿಂದೂ ಮುಂದು ಯೋಚಿಸದೆಯೇ ಮಾಡುತ್ತಿದ್ದವಳಿಗೆ ಇಂದೇಕೋ ಅವನ ಕೋಣೆಗೆ ಹೋಗಲು ಮುಜುಗರವಾಗುತ್ತಿದೆ. ರಂಗಮ್ಮ, ಇವತ್ತು ನೀವೇ ಊಟ ಕೊಟ್ಟು ಬರ್ತೀರಾ ಅವರಿಗೆ ಎಂದು ಅವರಲ್ಲಿಯೇ ಕೇಳಿದಳು. ಇಲ್ಲಮ್ಮ, ನನಗೆ ಇಲ್ಲಿ ತುಂಬಾ ಕೆಲಸ ಇದೆ. ಅದಲ್ಲದೆ ದೊಡ್ಡ ಯಜಮಾನರು ಮೊದಲೇ ಹೇಳಿದ್ದಾರೆ ಆ ಕೆಲಸಗಳಿಗೆಲ್ಲ ನಾನು ಹೋಗಬಾರದೆಂದು. ನನ್ನದೇನಿದ್ದರೂ ಮನೆ ಕೆಲಸ ಹಾಗೂ ಅಡುಗೆ ಮನೆಯ ಕೆಲಸ ಮಾತ್ರ ಎಂದಿದ್ದರು. ಶಾಲಿನಿಯವರು ಮೊದಲೇ ತಿಳಿಸಿರುವುದನ್ನು ರಂಗಮ್ಮ ಯಥಾವತ್ತ ಹೇಳಿ ಮುಗಿಸಿ ಅಡುಗೆ ಕೋಣೆಯತ್ತ ನಡೆದಿದ್ದರು. ಇನ್ನು ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲದೆ ಇರುವುದರಿಂದ ಊಟದ ತಟ್ಟೆಯನ್ನು ಹಿಡಿದುಕೊಂಡು ಅವನ ಕೋಣೆಯತ್ತ ಹೆಜ್ಜೆ ಹಾಕಿದ್ದಳು ಹಿತ. ಅವಳ ಬರುವಿಕೆಗೆ ಕಾದಿದ್ದವನು ಅವಳ ಹೆಜ್ಜೆಯ ಸಪ್ಪಳ ಕೇಳುತ್ತಿದ್ದಂತೆ ಎದ್ದು ಕುಳಿತಿದ್ದನು. ಊಟ ಹಿಡಿದುಕೊಂಡು ಒಳ ಬಂದವಳು, ತಗೊಳ್ಳಿ ಮನ್ವಿ, ಊಟ ಮಾಡಿ ಎಂದಿದ್ದಳು. ಅರೆ ಹಿತ, ಏನಿದು ಊಟ ಮಾಡಿ ಅಂತ ಹೇಳ್ತಾ ಇದ್ದೀಯಾ? ನನ್ನ ಕೈ ನೋವು ಜೋರಾಗಿರುವುದು ನಿನಗೆ ಮರೆತು ಹೋಯಿತಾ? ಕೈ ನೋವಾ? ನನಗೇಕೋ ನಿಮ್ಮ ಕೈ ನೋವು ಗುಣವಾಗಿರುವಂತೆ ಕಾಣಿಸುತ್ತಿದೆ. ಓಹೋ, ಇವಳೇನು ದೊಡ್ಡ ಡಾಕ್ಟರ್ ತರ ಆಡ್ತಾ ಇದ್ದಾಳೆ. ನನ್ನ ಪ್ಲಾನ್ ಯಾಕೋ ಉಲ್ಟಾ ಹೊಡೆಯೋ ತರ ಕಾಣಿಸ್ತಾ ಇದೆಯಲ್ವಾ ಅಂತ ಅಂದುಕೊಂಡವನು ಬೇಕೆಂದೇ, ಸರಿ ಹಿತ, ನನಗಿವಾಗ ಊಟ ಬೇಡ, ತುಂಬಾ ಕೈ ನೋವು, ನಾನು ಆಮೇಲೆ ಊಟ ಮಾಡುತ್ತೇನೆ. ಇವಾಗ ಇದನ್ನೆಲ್ಲ ಇಲ್ಲಿಂದ ತೆಗೆದುಕೊಂಡು ಹೋಗು ಎಂದಿದ್ದನು. ಅವನ ಮಾತು ಕೇಳಿದವಳಿಗೆ ಮನದೊಳಗೆ ನಗು ಬಂದಿತ್ತು. ಸುಳ್ಳನ್ನು ಮುಚ್ಚಿ ಹಾಕಲು ನಾಟಕದ ಮೇಲೆ ನಾಟಕ ಆಡುತ್ತಿದ್ದಾನೆ. ಆದರೆ ಅದೇಕೋ ಅವನು ಹಸಿವಿನಿಂದ ಇರುವುದು ಸಹಿಸಲಾಗಲಿಲ್ಲ ಹುಡುಗಿಗೆ. ತಟ್ಟೆಯನ್ನು ಎತ್ತಿಕೊಂಡವಳು ಅವನಿಗೆ ತುತ್ತು ಮಾಡಿ ತಿನ್ನಿಸಿದ್ದಳು. ಇವನ ಊಟ ಮುಗಿಯುವ ಮೊದಲೇ ಅಪ್ಪ ಅಮ್ಮನ ಜೊತೆಗೆ ಮಾನ್ವಿಯೂ ಅಲ್ಲಿಗೆ ಆಗಮಿಸಿದ್ದಳು. ಅವರೆಲ್ಲರನ್ನು ಜೊತೆಯಾಗಿ ಅಲ್ಲಿ ನೋಡಿದವಳಿಗೆ ಒಂಥರ ಮುಜುಗರವೆನಿಸಿತು. ಒಳ ಬಂದ ಶೇಖರ್, ಏನಮ್ಮ, ನನ್ನ ಮಗನ ಊಟ ಮುಗಿಯಿತಾ? ಹ್ಞೂ ಅಂಕಲ್, ಇನ್ನೇನು ಮುಗಿಯಿತು, ಸ್ವಲ್ಪ ದಿನಗಳಿಂದ ಕೈ ತುಂಬಾ ನೋವಾಗುತ್ತಿದೆ ಎನ್ನುತ್ತಿದ್ದರು ಎಂದಾಗ ಮಾನ್ವಿ, ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಹಿತ, ಡಾಕ್ಟರ್ ಮಾನ್ವಿ ಬಂದಾಯ್ತಲ್ಲ, ಇನ್ನು ನೋವು ಹೆಚ್ಚಾದರೆ ದಿನಕ್ಕೆ 2 ಇಂಜೆಕ್ಷನ್ ಚುಚ್ಚೋದೆ ಎಂದವಳ ಮಾತಿಗೆ ಎಲ್ಲರ ಮುಖದಲ್ಲಿಯೂ ನಗು ಬಂದಿತ್ತು. ಎಷ್ಟೋ ಸಮಯಗಳ ನಂತರ ಜೊತೆಯಾದ ಮಾನ್ವಿ ಹಾಗೂ ಹಿತ ಅದೆಷ್ಟೋ ಹೊತ್ತು ತಮ್ಮ ತಮ್ಮ ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವಲ್ಲಿ ನಿರತರಾಗಿದ್ದರು. ರಾತ್ರಿ ಬೆಳಗಾಗುವವರೆಗೆ ಅವರಿಬ್ಬರ ಮಾತು ಮುಗಿದಿರಲಿಲ್ಲ. ಸುಮಾರು ದಿನಗಳ ನಂತರ ಶಾಪಿಂಗ್ ಎಂದು ಹೊರಹೋದ ಗೆಳತಿಯರಿಬ್ಬರು ಶಾಪಿಂಗ್ ಮಾಲ್, ಹೋಟೆಲ್, ಪಾರ್ಕ್ ಹೀಗೆ ಎಲ್ಲಾ ಕಡೆಯೂ ಸುತ್ತಾಡಿದ್ದರು. ಕೊನೆಗೆ ಮಾನ್ವಿಗೆಂದು ಬ್ಯೂಟಿ ಪಾರ್ಲರ್ ಒಂದರ ಒಳಗೆ ಬಂದಿದ್ದರು. ಹಿತಾಳಿಗೆ ಇದೆಲ್ಲ ಹೊಸದು. ಅವಳೆಂದೂ ಇಂತಹ ಪಾರ್ಲರ್ ಒಳಗೆ ಹೋಗಿಯೂ ಇರಲಿಲ್ಲ, ನೋಡಿಯೂ ಇರಲಿಲ್ಲ. ಅಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನಗಳ ಮಿಷಿನ್ಗಳೆಲ್ಲವನ್ನು ನೋಡಿದವಳಿಗೆ ತಲೆ ತಿರುಗಿ ಹೋದಂತಾಗಿತ್ತು. ಕೇವಲ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಈ ರೀತಿಯೆಲ್ಲ ಮಾಡುತ್ತಾರಾ ಎಂದುಕೊಂಡಿದ್ದಳವಳು. ಪಾರ್ಲರ್ಗೆ ಬಂದ ಮಾನ್ವಿ ತನ್ನ ಜೊತೆಗೆ ಹಿತಾಳಿಗೂ ಹೇರ್ ಸ್ಟ್ರೈಟಿಂಗ್, ಐಬ್ರೋಸ್ ಎಲ್ಲವನ್ನು ಮಾಡಿಸಿದ್ದಳು. ಇದೆಲ್ಲ ಬೇಡವೆಂದು ಹಿತ ಎಷ್ಟು ಹೇಳಿದರೂ ಕೇಳಿರಲಿಲ್ಲ. ಅವಳು ಒತ್ತಾಯಪೂರ್ವಕವಾಗಿಯೇ ಮಾಡಿಸಿದಳು. ಎಲ್ಲ ಮುಗಿದು ಕನ್ನಡಿ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಇದು ನಾನೇನಾ ಎನ್ನುವಷ್ಟು ಬದಲಾಗಿದ್ದಳು ಹಿತ. ಯಾವುದೇ ಮೇಕಪ್ ಮಾಡದೇ ಇದ್ದರೂ ಸಹಜ ಸುಂದರಿಯವಳು.
ಇನ್ನು ಹೀಗೆಲ್ಲ ಮಾಡಿ ಸುಂದರವಾಗಿ ರೆಡಿ ಮಾಡಿದ ಮೇಲೆ ಗೊಂಬೆಯಂತೆ ಕಾಣುತ್ತಿದ್ದಳು. ಅವರಿಬ್ಬರು ಮನೆ ಕಡೆಗೆ ಹೊರಟಾಗ ಸೂರ್ಯ ಮುಳುಗುವ ಹೊತ್ತಾಗಿತ್ತು. ಪಡಸಾಲೆಯ ಮೇಲೆ ಕುಳಿತಿದ್ದ ರಾಜೇಶ್ವರಿಯ ತಲೆ ತುಂಬ ಏನೇನೋ ಆಲೋಚನೆಗಳು ಓಡುತ್ತಿವೆ. ಹಿತ ಮನೆ ಬಿಟ್ಟು ಹೋಗಿ ಸುಮಾರು 5-6 ವರ್ಷಗಳೇ ಕಳೆಯುತ್ತಾ ಬಂದಿತ್ತು. ಈಗೆಲ್ಲ ಮನೆ ಕೆಲಸಗಳನ್ನು ಅಮ್ಮ ಮಗಳು ಹಂಚಿಕೊಂಡು ಮಾಡಿ ಅಭ್ಯಾಸವಾಗಿದ್ದವರಿಗೆ ಮುಂದೆ ಓದು ತಲೆಗೆ ಹತ್ತದೇ ಇದ್ದುದರಿಂದ ಸುಷ್ಮಿತಾ ಮನೆಯಲ್ಲಿಯೇ ಇರುತ್ತಿದ್ದಳು. ಈಗೆಲ್ಲ ರಾಜೇಶ್ವರಿಗೆ ಹಿತ ಮನೆಗೆ ಬರಬೇಕೆಂಬ ಯಾವ ಆಸೆಯೂ ಇರಲಿಲ್ಲ. ಆದರೆ ಅವಳ ಹೆಸರಿನಲ್ಲಿರುವ ತೋಟ ಹಾಗೂ ಮನೆಯನ್ನು ಹೇಗಾದರೂ ಮಾಡಿ ಅವರ ಹೆಸರಿಗೆ ಮಾಡಿಕೊಳ್ಳಬೇಕೆಂಬುದು ಅವರ ಕನಸು. ಅದಕ್ಕೆಂದೇ ಸರಿಯಾದ ಸಮಯ ಹಾಗೂ ಸಂದರ್ಭಕ್ಕಾಗಿ ಕಾಯುತ್ತಿದ್ದರು ಅವರು. ಏನಕ್ಕ, ಬೆಳ್ಳಂಬೆಳಿಗ್ಗೆಯೇ ಭಾರಿ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣುತ್ತಿದೆ ಎಂದು ಹೇಳುತ್ತಾ ಅಕ್ಕನ ಬಳಿ ಬಂದು ಕುಳಿತಿದ್ದನು ರಾಜೇಶ್. ಏನಿಲ್ವೋ, ಹಾಗೇನೆ ಏನೋ ಯೋಚಿಸ್ತಾ ಕುಳಿತಿದ್ದೆ. ಏನಕ್ಕ, ಈ ತಮ್ಮನ ಜೊತೆಗೆ ಸುಳ್ಳು ಹೇಳ್ತೀಯಾ? ನಿನ್ನ ಮುಖ ನೋಡಿಯೇ ಹೇಳಬಲ್ಲೆ ನಾನು ನೀನೇನು ಯೋಚಿಸ್ತಾ ಇದ್ದೀಯಾ ಅಂತ. ಏನು ಅದು ಮುಖ ನೋಡಿ ಹೇಳುವಂಥದ್ದು? ಖಂಡಿತವಾಗಿಯೂ ನೀನು ಹಿತಾಳ ಬಗ್ಗೆಯೇ ಯೋಚಿಸುತ್ತಾ ಇದ್ದೀಯಲ್ವಾ? ಥೂ, ನಿನ್ಸುರು ಮೆತ್ತಗೆ ಮಾತಾಡು. ಆ ಯಪ್ಪನಿಗೆ ಕೇಳಿದರೆ ಈವಾಗಲೇ ಯಾರದಾದರೂ ಮೊಬೈಲ್ನಿಂದ ಅವಳಿಗೆ ಫೋನ್ ಮಾಡಿಸಿ ಅವಳು ಬರುವುದನ್ನು ತಡೆಯುತ್ತಾನೆ. ಅಕ್ಕ, ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ ಅಂತ ಹೇಳಿದಾಗ ರಾಜೇಶ್ವರಿ, ಹೋದ ಸಲದ ಪ್ಲಾನ್ ಆದರೆ ಹೇಳಲೇ ಬೇಡ, ಮೊದಲೇ ಹೇಳುತ್ತಿದ್ದೇನೆ ಎಂದು ತಮ್ಮನನ್ನು ಎಚ್ಚರಿಸಿದ್ದಳು. ಕಥೆ ಮುಂದುವರಿಯುತ್ತದೆ.